ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇದು 6ನೇ ತರಗತಿ. ಒಂದು ನಿಮಿಷ. ಓಕೆ, 6ನೇ ತರಗತಿ ಭಾಗ 2ರಲ್ಲಿ ಬರ್ತಕ್ಕಂಥ ಪಾಠ ಆಗಿದೆ. ದಕ್ಷಿಣ ಭಾರತದ ಅಧ್ಯಾಯ 12 ಬರುತ್ತೆ. ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು ಅನ್ನೋ ಪಾಠ ಬರುತ್ತೆ. ಅದರಲ್ಲಿ ಗುಪ್ತರ ವಂಶ ಇದು. ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ನಲ್ಲ, ಪೂರ್ತಿ ಮಾಡಿದರೆ ಲೆಂದಿಯಾಗಿ ಆಗುತ್ತೆ ಅಂತ ಒಂದೊಂದಾಗಿ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಕ್ವಶನ್ನು, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಒಂದೊಂದಾಗಿ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಗುಪ್ತರ ರಾಜಧಾನಿ ಯಾವುದು? ಗುಪ್ತರ ರಾಜಧಾನಿ ಪಾಟಲಿಪುತ್ರ ಆಗಿರುತ್ತೆ. ಓಕೆ, ಅಲ್ಲಿ ಚಂದ್ರಗುಪ್ತ ಮೌರ್ಯ ಅಂದರೆ ಮೌರ್ಯರ ರಾಜಧಾನಿ ಕೂಡ ಪಾಟಲಿಪುತ್ರನೇ ಆಗಿರುತ್ತೆ ನೋಡಿ. ಕವಿರಾಜ ಎಂಬ ಬಿರುದು ಹೊಂದಿದ್ದ ಗುಪ್ತರ ರಾಜ ಯಾರು? ಕವಿರಾಜ ಎಂಬ ಬಿರುದು ಹೊಂದಿದ್ದ ಗುಪ್ತರ ರಾಜ ಸಮುದ್ರಗುಪ್ತ. ಸಮುದ್ರಗುಪ್ತ. ಓಕೆ, ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು? ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ವಿಶಾಖದತ್ತ. ಓಕೆ, ಇಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇದೆ ಬರೆಯೋದಕ್ಕೆ, ನೀವು ಕರೆಕ್ಟಾಗಿ ಬರ್ಕೊಂಡ್ಬಿಡಿ. ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ? ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಯಾರು ಅಂತ ಕೇಳಿದ್ರೆ ಕಾಳಿದಾಸ ಅನ್ನೋದು ಗೊತ್ತಿರಲಿ. ಓಕೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಫಸ್ಟ್ ಕ್ವಶನ್ ಯಾವುದು? ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಅಲಹಾಬಾದ್ ಸ್ತಂಭ ಶಾಸನ ಬರುತ್ತೆ. ಆ ಒಂದು ಸ್ತಂಭ ಶಾಸನದಲ್ಲಿ ಯಾವ ಒಂದು ಚಕ್ರವರ್ತಿಯ ವಿವರಗಳಿದ್ದಾವೆ ಅಂತ ಕೇಳಿದ್ದಾರೆ. ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ವಿವರಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಕ್ವಶನು, ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು? ಚೀನಿ ಯಾತ್ರಿಕ ಈ ಗುಪ್ತರ ಕಾಲದಲ್ಲಿ ಭೇಟಿ ನೀಡಿರ್ತಾರೆ. ಅವರು ಯಾರು ಅಂತ ಕೇಳಿದರೆ, ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಫಾಹಿಯಾನ್ ಆಗಿರ್ತಾರೆ. ಫಾಹಿಯಾನ್ ಇವರೇನು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಾರೆ. ಈತ ಚೀನಿ ಯಾತ್ರಿಕ ಆಗಿರ್ತಾನೆ. 3ನೇ ಕ್ವಶನ್ನು, ಕಾಳಿದಾಸನು ರಚಿಸಿದ್ದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ. ಕಾಳಿದಾಸನು 3 ನಾಟಕಗಳನ್ನು ರಚನೆ ಮಾಡ್ತಾರೆ. ಯಾವುದಾದ್ರೂ ಒಂದು ಕೇಳಿರೋದ್ರಿಂದ ಅಭಿಜ್ಞಾನ ಶಾಕುಂತಲಂ ಇದೇನು ಕಾಳಿದಾಸನು ರಚಿಸಿದ ಶ್ರೇಷ್ಠ ನಾಟಕ ಆಗಿದೆ. ನೆಕ್ಸ್ಟ್ ಕ್ವಶನ್ನು 4ನೇ ಪ್ರಶ್ನೆ, ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಮೃಚ್ಛಕಟಿಕ ಇದೊಂದು ಕೃತಿ. ಇದನ್ನು ಯಾರು ರಚನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಮೃಚ್ಛಕಟಿಕ ಶೂದ್ರಕನು ರಚಿಸಿದ ಕೃತಿಯಾಗಿದೆ. ಈ ಮೃಚ್ಛಕಟಿಕ ಅನ್ನೋ ಕೃತಿಯನ್ನು ಯಾರು ರಚನೆ ಮಾಡಿದ್ರು? ಶೂದ್ರಕನು ಇದನ್ನು ರಚನೆ ಮಾಡ್ತಾನೆ. ಓಕೆ, 5ನೇ ಪ್ರಶ್ನೆ, ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು? ಅಮರಸಿಂಹ ಒಂದು ಶಬ್ದಕೋಶವನ್ನು ರಚನೆ ಮಾಡಿರ್ತಾನೆ. ಅದು ಯಾವುದು ಅಂತ ಕೇಳಿದ್ದಾರೆ. ಅಮರಕೋಶ ಇದು ಅಮರಸಿಂಹನು ರಚಿಸಿದ ಶಬ್ದಕೋಶ ಆಗಿದೆ. ಅಮರಸಿಂಹನು ರಚನೆ ಮಾಡಿರ್ತಕ್ಕಂಥ ಶಬ್ದಕೋಶ ಯಾವುದು? ಅಮರಕೋಶ. ಓಕೆ, ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು? ಗುಪ್ತರ ಕಾಲದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಗಣಿತಶಾಸ್ತ್ರಜ್ಞ ಒಬ್ಬ ಇದ್ದಾನೆ. ಆತ ಯಾರು ಅಂತ ಕೇಳಿದ್ದಾರೆ. ಆರ್ಯಭಟನು ಈ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನು ಆಗಿರುತ್ತಾನೆ. ಓಕೆ, 3ನೇ ಪ್ರಶ್ನೆ ಅಥವಾ 3ನೇ ಮೇನ್ ಕ್ವಶನ್ ಆಗಿರುತ್ತೆ ಇದು. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 1ನೇ ಪ್ರಶ್ನೆ, ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ. ಸಮುದ್ರಗುಪ್ತ ಸಾಧನೆಯನ್ನು ಮಾಡಿರ್ತಾನಲ್ಲ, ಆ ಒಂದು ಸಾಧನೆಗಳನ್ನು ಬಣ್ಣಿಸಿ ಅಂತ ಕೊಟ್ಟಿದ್ದಾರೆ. ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿರ್ತಾನೆ.
ದೂರದ ಅಫ್ಘಾನಿಸ್ತಾನದ ಕುಶಾನ ದೊರೆಗಳು, ಗುಜರಾತಿನ ಸತ್ರಪರು ಅಥವಾ ಶಕರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡು ನಂತರ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡು ದಕ್ಷಿಣದ 12 ಮಂದಿ ರಾಜರನ್ನು ಸೋಲಿಸ್ತಾನೆ. ಉತ್ತರ ಭಾರತದಲ್ಲಿ 9 ಜನ ರಾಜರನ್ನು ಸೋಲಿಸ್ತಾನೆ. ಹಾಗೆ ಅಫ್ಘಾನಿಸ್ತಾನದ ಸತ್ರಪರನ್ನು ಅಥವಾ ಶಕರನ್ನು ಕೂಡ ಸೋಲಿಸ್ತಾನೆ. ಹಾಗೆ ದಕ್ಷಿಣಕ್ಕೆ ಬಂದು ದಕ್ಷಿಣ ಭಾರತದ ಮೇಲೆ ಕೂಡ ದಂಡಯಾತ್ರೆಯನ್ನು ಮಾಡಿ ಇಲ್ಲಿ ಅಂದರೆ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡಿ 12 ಮಂದಿ ರಾಜರನ್ನು ಸೋಲಿಸ್ತಾನೆ. ಅವರಲ್ಲಿ ಕಂಚಿಯ ರಾಜನು ಕೂಡ ಒಬ್ಬನಾಗಿರ್ತಾನೆ. ಈ ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು. ಸಮುದ್ರಗುಪ್ತನು ಈ ಎಲ್ಲ ಸಾಧನೆಗಳಿಗಾಗಿ ಅಥವಾ ಈ ದಂಡಯಾತ್ರೆಯ ನೆನಪಿಗಾಗಿ ಈ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಓಕೆ, ಎರಡನೇ ಕ್ವಶನ್ನು ಅಥವಾ ಎರಡನೇ ಪ್ರಶ್ನೆ, ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ. ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರು ಹಲವಾರು ಕೊಡುಗೆಗಳನ್ನು ನೀಡಿರ್ತಾರೆ, ಅವುಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಗುಪ್ತ ಕಾಲದ ಮಹಾಕವಿಯಾಗಿರ್ತಾನೆ. ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿರ್ತಾನೆ. ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಅಲಂಕರಿಸಿದ್ದ 9 ಮಂದಿ ನವರತ್ನರಲ್ಲಿ ಕಾಳಿದಾಸನು ಕೂಡ ಒಬ್ಬನಾಗಿರ್ತಾನೆ. ಕಾಳಿದಾಸನು 4 ಕಾವ್ಯಗಳು ಮತ್ತು 3 ನಾಟಕಗಳನ್ನು ರಚಿಸಿರ್ತಾನೆ. ಅಭಿಜ್ಞಾನ ಶಾಕುಂತಲಂ ಆತನ ಶ್ರೇಷ್ಠ ನಾಟಕವಾಗಿದೆ. ಕಾಳಿದಾಸನ ಶ್ರೇಷ್ಠ ನಾಟಕ ಯಾವುದು? ಅಭಿಜ್ಞಾನ ಶಾಕುಂತಲಂ. ಅವನನ್ನು ಕವಿ ಕುಲಗುರು ಎಂಬುದಾಗಿ ಪ್ರಶಂಸೆಯನ್ನು ಮಾಡಲಾಗಿದೆ. ಮೃಚ್ಛಕಟಿಕ ಬರೆದ ಶೂದ್ರಕ ಮತ್ತು ಮುದ್ರರಾಕ್ಷಸ ಬರೆದ ವಿಶಾಖದತ್ತ ಆ ಕಾಲದ ಇತರ ಪ್ರಸಿದ್ಧ ನಾಟಕಕಾರರಾಗಿರ್ತಾರೆ. ವಿಷ್ಣು ಶರ್ಮನ ಪಂಚತಂತ್ರ ಎಂಬ ಕಥಾಸಂಗ್ರಹವು ಇದೇ ಕಾಲಕ್ಕೆ ಸೇರಿದೆ. ಅಮರಸಿಂಹನ ಅಮರಕೋಶ ಎಂಬ ಶಬ್ದಕೋಶ ಒಂದು ಅಪರೂಪದ ಕೃತಿ. ಅದು ಇಂದಿಗೂ ಕೂಡ ಬಳಕೆಯಲ್ಲಿದೆ. ನೋಡಿ, ಇಷ್ಟು ಬರೆದು ನೀವು ಪೂರ್ತಿ ಇಷ್ಟು ಬರೆದಿಲ್ಲ ಅಂದರೂ ಇಲ್ಲಿಂದ ಬರಿಬೇಕು. ನೋಡಿ, ಇದೇನೋ ಗುಪ್ತರ ಆಸ್ಥಾನದಲ್ಲಿ 9 ಮಂದಿ ನವರತ್ನರಿದ್ದರು. ಅದರಲ್ಲಿ ಕಾಳಿದಾಸನು ಕೂಡ ಒಬ್ಬನಾಗಿರ್ತಾನೆ ಅಂತ ಬರೆದು ಈ ಕಾಳಿದಾಸನಿಂದ ಇಲ್ಲಿಂದ ಇಲ್ಲಿವರೆಗೂ ಅಮರಕೋಶ ಎಂಬ ಶಬ್ದಕೋಶ ಒಂದು ಅಪರೂಪದ ಕೃತಿಯಾಗಿದೆ, ಇಲ್ಲಿವರೆಗೂ ಬರಿಬೇಕು. ನೋಡಿ, ಓಕೆ. ನೆಕ್ಸ್ಟು ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಎ ಪಟ್ಟಿ ಬಿ ಪಟ್ಟಿ ಹೊಂದಿಸಿ ಬರಿಬೇಕು. ಕವಿರಾಜ ಇದು ಯಾರ ಒಂದು ಬಿರುದಾಗಿದೆ? ಸಮುದ್ರಗುಪ್ತನಿಗೆ ಕವಿರಾಜ ಅನ್ನೋ ಬಿರುದಿರುತ್ತೆ. ವಿಕ್ರಮಾದಿತ್ಯ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅಂತ ಕರಿತಾ ಇರ್ತಾರೆ. ಫಾಹಿಯಾನನ ಕೃತಿ ಯಾವುದಾಗಿರುತ್ತೆ? ಗೋಕೋಕಿ. ಫಾಹಿಯಾನ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿರ್ತಕ್ಕಂಥ ಚೀನಿ ಯಾತ್ರಿಕ ಆಗಿರ್ತಾನೆ. ಈತ ಗೋಕೋಕಿ ಎಂಬ ಒಂದು ಕೃತಿಯನ್ನು ಬರಿತಾನೆ. ಮೆಹರೌಲಿಯಲ್ಲಿ ಒಂದು ಕಬ್ಬಿಣದ ಸ್ತಂಭವನ್ನು ನಿರ್ಮಿಸಿರ್ತಾರೆ. ಇದು ಇವರ ಕಬ್ಬಿಣದ ಬಗ್ಗೆ ಇರ್ತಕ್ಕಂಥ ಒಂದು ಜ್ಞಾನವನ್ನು ತಿಳಿಬಹುದಾಗಿದೆ ಈ ಒಂದು ಕಬ್ಬಿಣದ ಸ್ತಂಭದಿಂದಾಗಿ. ನೆಕ್ಸ್ಟು ವರಾಹಮಿಹಿರ ಈತ ಖಗೋಳಶಾಸ್ತ್ರಜ್ಞನಾಗಿರ್ತಾನೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ಕೂಡ ನೋಡಿ. ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳೇನಾದರೂ ಬೇಕಾಗಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಯಾವೊಂದು ಪಾಠದ ಪ್ರಶ್ನೋತ್ತರಗಳು ನಿಮಗೆ ಬೇಕು ಅಥವಾ ಯಾವುದಾದ್ರೂ ಬೇರೆ ಕ್ವಶನ್ಗಳು ಮೀನ್ಸ್ ಈ ಕನ್ನಡ ಸಬ್ಜೆಕ್ಟ್ ಇರುತ್ತಲ್ಲ, ಕನ್ನಡ ಸಬ್ಜೆಕ್ಟಿಗೆ, ಇಂಗ್ಲೀಷ್ ಸಬ್ಜೆಕ್ಟಿಗೆ, ಯಾವುದಾದ್ರೂ ಸಬ್ಜೆಕ್ಟಿಗೆ ಯಾವೊಂದು ಪಾಠಕ್ಕೆ ನಿಮಗೆ ಕ್ವಶನ್ ಆನ್ಸರ್ ಬೇಕೋ ಅದನ್ನು ಕಮೆಂಟ್ ಮಾಡಿ, ನಾನು ಅದನ್ನು ಪಾಠ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.